ಈ ಸಿಸ್ಟಮ್ ಅಂದ್ರೆ ಜಾಗ್ವಾರ್ದಾಗ ಏನ್ ಸಿಸ್ಟಮ್ ಇರುತ್ತೋ ಸೇಮ್ ಅದೇ ಸಿಸ್ಟಮ್ ನಮಗೆ ಟಾಟಾ ಗಾಡಿದಾಗ ಇದು ಮಾಡಿದ್ದಾರೆ. ಸೊ ಬಟ್ ಸ್ಪೋರ್ಟ್ಸ್ ಮೋಡ್ ಅಂದ್ರೆ ಲೈಕ್ ಡ್ರಿಂಕಿಂಗ್ ವಾಟರ್, ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ. ಸೊ ಈ ಕ್ವಾಲಿಟಿ ವೈಸ್ ಟಾಟಾ ಗಾಡಿ ಅಂದ್ರೆ ಮೇನ್ ಈ ಕ್ವಾಲಿಟಿ ವೈಸ್ ಈ ತರ ನೋಡಿ, ಈ ಗೇಜ್ ಚೆನ್ನಾಗಿರುತ್ತೆ, ಈ ಆ ತರ ವೆಯ್ಟ್ ಇರುತ್ತೆ ನಿಮ್ಗೆ. ಕೆಳಗಡೆ ನಿಮ್ಗೆ ರೀಜನರೇಟ್ ಮೋಡ್, ಮೇಲ್ ಬಂದು ರೆಡ್ ಮಾರ್ಕ್ ಗೊತ್ತಾ, ಅದು ಅಲ್ಲಿಂದ ನಿಮ್ ಡ್ರೈವ್. ಹೌದು, ಜೊತೆಗೆ ನೀನು ಸೇರಿ ಬರುತ್ತಿರ ಜಗವ ಮೆಟ್ಟಿ ನಾನಿಲ್ಲುವೆ. ಡೂಸ್ ಅಂಡ್ ಡೋನ್ಸ್ ಅಂದ್ರೆ ಯು ಕಾಂಟ್ ಚಾರ್ಜ್ ಆಲ್ವೇಸ್ ಫಾಸ್ಟ್ ಚಾರ್ಜಿಂಗ್. ತುಂಬ ದಿನಗಳಿಂದ ನನಗೆ ಕ್ವಶನ್ಸ್ ಬರ್ತಾ ಇತ್ತು, ಏನಪ್ಪಾ ಅಂದರೆ ಎಲೆಕ್ಟ್ರಿಕ್ 2 ವೀಲರ್ ಬಗ್ಗೆ ರಿವ್ಯೂಸ್ನ ಮಾಡ್ತಾ ಇದ್ರಿ, ಸ್ವಲ್ಪ ಎಲೆಕ್ಟ್ರಿಕ್ 4 ವೀಲರ್ ಬಗ್ಗೆನೂ ರಿವ್ಯೂ ಮಾಡಿ ಅಂತ. ಸೊ ಆ ಕಮೆಂಟ್ಸ್ನ ಇಟ್ಕೊಂಡು ಇವತ್ತು ನಾವು ಬಂದಿದ್ದೀವಿ ಇಲ್ಲಿ ದಾಸರಹಳ್ಳಿಯಲ್ಲಿ ಇರ್ತಕ್ಕಂಥ ಆದಿಶಕ್ತಿ ಟಾಟಾ ಮೋಟರ್ಸ್ ಶೋರೂಮ್ಗೆ. ಟಾಟಾ ನೆಕ್ಸಾನ್ ಸೊ 2023 ಅಪ್ಡೇಟೆಡ್ ಮಾಡೆಲ್ ನಿಮಗೆ, ಇದರಲ್ಲಿ ಎನ್ಹಾನ್ಸ್ಡ್ ರೇಂಜ್ ಸಿಗುತ್ತೆ ನಿಮಗೆ. ಸೊ ಈ ಫೀಚರ್ಸ್ ಏನೇನೆಲ್ಲ ಇದೆ, ಮತ್ತು ಯಾವ್ಯಾವ ವೇರಿಯಂಟ್ಸ್ ಸಿಗುತ್ತೆ, ಮತ್ತು ಏನು ಪ್ರೈಸಲ್ಲಿ ಸಿಗುತ್ತೆ, ಪ್ಲಸ್ ಇವಾಗ ತಾನೇ ನ್ಯೂಸಲ್ಲಿ ನೋಡಿದೆ ನಾನು, ಸೊ ಪ್ರೈಸ್ ಕೂಡ ಕಡಿಮೆ ಆಗಿದೆ ಇಲ್ಲಿ, ಎಸ್ಪೆಷಲಿ ಟಾಟಾ ಮೋಟರ್ಸ್ ಸ್ವಲ್ಪ ಪ್ರೈಸ್ ಕಡಿಮೆ ಮಾಡಿದೆ. ಒಂದು ಮ್ಯಾಕ್ಸ್ ಬರುತ್ತೆ, ಇನ್ನೊಂದು ಪ್ರೈಮ್ ಬರುತ್ತೆ. ಮ್ಯಾಕ್ಸ್ ಅಂದ್ರೆ ನಿಮಗೆ 40 ಕಿಲೋವಾಟ್ ಬ್ಯಾಟ್ರಿ ಬರುತ್ತೆ, ಪ್ರೈಮ್ ಅಂದ್ರೆ 30 ಕಿಲೋವಾಟ್ ಬ್ಯಾಟ್ರಿ ಬರುತ್ತೆ. ಬಟ್ ಗಾಡಿ ಎಕ್ಸ್ಟೀರಿಯರ್ ಇಂಟೀರಿಯರ್ ಅಟ್ಯಾಚ್ಮೆಂಟ್ ಎಕ್ಸ್ಟೀರಿಯರ್ ಇಂಟೀರಿಯರ್ ಸೇಮ್ ಬರುತ್ತೆ ನಿಮಗೆ. ಸೊ ಇದು ನಿಮ್ಗೆ ನೋಡಿದ ಗಾಡಿ ನೆಕ್ಸಾನ್ EV ಮ್ಯಾಕ್ಸ್, ಇದು 40 ಕಿಲೋವಾಟ್ ಬ್ಯಾಟ್ರಿ ಆಯ್ತಾ ಸರ್. ಸೊ ಇದು ನಿಮಗೆ ಲಾಂಗ್ ರೇಂಜ್. ಸೊ 453 ಕಂಪ್ನಿಗೆ ಕೊಟ್ಟಿದ್ದ ಸ್ಕೇಲಿಂಗು 453 ಬರುತ್ತೆ. ಸೊ ಸಿಟಿ ಒಳಗಡೆ ನಿಮಗೆ 350 330 to 350 ಬರುತ್ತೆ ಸಿಟಿ ಅಂದರೆ. ಹೌದು, ಕಸ್ಟಮರ್ ಫೀಡ್ಬ್ಯಾಕು ನಿಮಗೆ 350 ಬರುತ್ತೆ, ಸಾಲಿಡ್ಲಿ 350 ಬರುತ್ತೆ. ಸೊ ನೆಕ್ಸಾನ್ EV ಮ್ಯಾಕ್ಸು, ಈ ವೇರಿಯಂಟ್ ನೆಕ್ಸಾನ್ EV XZ ಪ್ಲಸ್ ಮ್ಯಾಕ್ಸ್ ವೇರಿಯಂಟು. ಸೊ ಮ್ಯಾಕ್ಸ್ ಅಂದರೆ ಏನೇನೇ ಫೀಚರ್ಸ್ ಇರುತ್ತೆ ಅಲ್ಲ, ಎಕ್ಸ್ಟೀರಿಯರ್ ಅಟ್ಯಾಚ್ಮೆಂಟ್ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ, LED DRLs ಬರುತ್ತೆ ನಿಮಗೆ, ಆಮೇಲೆ ಫಾಗ್ ಲ್ಯಾಂಪ್ ಬರುತ್ತೆ ನಿಮಗೆ. ಸೊ ಇಲ್ಲಿ ಹನಿಕ್ರೋಮ್ ಗ್ರಿಲ್ ಇರುತ್ತೆ ನಿಮಗೆ, ಒಂದು ಲುಕ್ ವೈಸ್ ಚೆನ್ನಾಗಿರುತ್ತೆ. ಸೊ ಈ ಟಾಟಾ ಸಿಂಬಲ್ ಕೆಳಗಡೆ ನಿಮಗೆ ಹನಿಕ್ರೋಮ್ ಗ್ರಿಲ್ ಬರುತ್ತೆ. ಆಮೇಲೆ ಇದು ಎಕ್ಸ್ಫ್ಯಾಕ್ಟರ್ ಲೈನ್ ಅಂತ. ಸೊ EVಗೆ ಮೈನ್ ಡಿನೋಮಿನೇಷನ್ ಅಂದರೆ ಈ ಎಕ್ಸ್ಫ್ಯಾಕ್ಟರ್ ಲೈನ್. ಸೊ ನಿಮಗೆ EV ಅಂದರೆ ಅದು ಒಂದು ಗೊತ್ತಿರುತ್ತೆ ನಿಮ್ಗೆ ಕಸ್ಟಮರ್ಗೆ, ಇದು ಹೈಲೈಟ್ ಲುಕ್ ಕೊಡುತ್ತೆ ಈ ಗಾಡಿ. ಸೊ ಆಮೇಲೆ ನಿಮಗೆ ಇದು ಅಲಾಯ್ ವೀಲ್ಸ್ ಬರುತ್ತೆ. ಸೊ ಅಲಾಯ್ ವೀಲ್ಸ್ 16 ಬರುತ್ತೆ ನಿಮಗೆ. ಈ ಗಾಡಿದಾಗೆ 4 ಡಿಸ್ಕ್ ಬ್ರೇಕ್ಸ್ ಬರುತ್ತೆ. ಸೊ ಫ್ರಂಟ್ 2 ಡಿಸ್ಕ್ ಬ್ರೇಕ್ ಬರುತ್ತೆ, ಬ್ಯಾಕ್ ಡಿಸ್ಕ್ ಇರುತ್ತೆ. ನಾರ್ಮಲ್ ಪ್ರೈಮ್ ಅಂದರೆ ನಿಮಗೆ ಫ್ರಂಟ್ ಡಿಸ್ಕ್ ಬರುತ್ತೆ, ಬ್ಯಾಕ್ ಡ್ರಮ್ ಬರುತ್ತೆ. ಬಟ್ ಈ ಗಾಡಿಗೆ 4 ಡಿಸ್ಕ್ ಬ್ರೇಕ್ ಬರುತ್ತೆ. ಏನು ಜಾಗುವಾರ್ ಏನು ಫಿನಿಶಿಂಗ್ ಇರುತ್ತೋ ಸೇಮ್ ಇಂಟೀರಿಯರ್ ಅಟ್ಯಾಚ್ಮೆಂಟ್ ಜಾಗುವಾರ್ ಫಿನಿಶಿಂಗ್ ಈ ಗಾಡಿದಾಗೆ ಇರುತ್ತೆ. ಆಮೇಲೆ ಇದು ಆಟೋ ಫೋಲ್ಡ್ ಮಿರರ್ ಬರುತ್ತೆ, ಇದು ಆಟೋಮೆಟಿಕ್ಲಿ ಫೋಲ್ಡ್ ಆಗುತ್ತೆ. ಸೊ ಈ ಡೋರ್ ಓಪನ್ ಮಾಡಲು ಕೀಲೆಸ್ ಎಂಟ್ರಿ. ಸೊ ಇಫ್ ಯು ಪ್ರೆಸ್ ಇದು ಓಪನ್ ಮಾಡೋಗುತ್ತೆ. ಸೊ ಡೋರ್ 80 ಡಿಗ್ರಿ ನಿಮಗೆ ಓಪನ್ ಆಗುತ್ತೆ. ಆಮೇಲೆ ಈ ಗ್ರೌಂಡ್ ಕ್ಲಿಯರೆನ್ಸ್, ಇದೇ ಗ್ರೌಂಡ್ ಕ್ಲಿಯರೆನ್ಸ್ ಥರ 190 ಬರುತ್ತೆ. ಸೊ ಬ್ಯಾಟ್ರಿ ಪ್ಯಾಕೇಜ್ ಅಂದರೆ ಕೆಳಗಡೆ ಬರುತ್ತೆ ನಿಮಗೆ, ಬ್ಯಾಟ್ರಿ ಎಲ್ಲ ಕೆಳಗಡೆ ಬರುತ್ತೆ. ಡೌಟ್ ಏನಂದರೆ, ನಾರ್ಮಲಿ EV ಅಂದರೆ ನಮಗೆ ಭಯ ಆಗೋದು ರೈನಿ ಸೀಸನಲ್ಲಿ. ಸೊ ಎಸ್ಪೆಷಲಿ ಬೆಂಗಳೂರು ಅಂತ ರೋಡ್ಗಳಲ್ಲಿ ಆಲ್ಮೋಸ್ಟ್ ಮಳೆ ಎಲ್ಲ ತುಂಬ, ರೋಡಲ್ಲೆಲ್ಲ ತುಂಬ ನಿಂತಿರುತ್ತೆ. ಸೊ ಅವಾಗ ಬ್ಯಾಟ್ರಿ ಪ್ಯಾಕ್ ಕೆಳಗಡೆ ಇರೋದ್ರಿಂದ ಸೊ ಕಸ್ಟಮರ್ಸ್ಗೆ ಏನೇ ಸರ್, ಇದು ಬ್ಯಾಟ್ರಿ ಬಂದ್ಬಿಟ್ಟು IP67 ಅಂತ ಇಂಡಿಯನ್ ಪ್ರೋಟೋಕಾಲ್. ಆ ಸಿಚುವೇಶನ್ಗೆ ಇದ್ರ ಪ್ರಕಾರ ಅವರು ನಿಮಗೆ ಬ್ಯಾಟ್ರಿನ ಫಿಕ್ಸ್ ಮಾಡಿದ್ದಾರೆ. ಯಾವ ನೀರಿದ್ರೆ ಓಕೆ, ನೀರು ಅಂದರೆ ನಿಮಗೆ ಟಿಲ್ ಈ ಆ ಶರ್ಟ್ ನೀವು ರನ್ ಮಾಡೋಕೆ ಆಲ್ರೆಡಿ ಇದೆಲ್ಲ ಇಮೇಜ್ ಬೀಚು ಇಲ್ಲೆಲ್ಲ ಟೆಸ್ಟ್ ಮಾಡಿ ಇದು ಆಮೇಲೆ ಇದು ಲಾಂಚ್ ಆಗಿದೆ. ಸೊ ಆಲ್ ಟೆಸ್ಟಿಂಗ್, ನಿಮಗೆ ಮಡ್ ಟೆಸ್ಟಿಂಗು, ಕ್ರಾಶ್ ಟೆಸ್ಟಿಂಗು, ಆಮೇಲೆ ವಾಟರ್ ಟೆಸ್ಟಿಂಗು. ಯಾಕಂದರೆ ಬ್ಯಾಟ್ರಿ ನಿಮಗೆ ಒಂದು ಡೌಟ್ ಏನಂದ್ರೆ ಇನ್ ಕೇಸ್ ನೀರು ಇರುತ್ತೆ ಅಂದ್ರೆ, ಬಟ್ ಕೆಳಗಡೆ ನೋಡಲ್ಲ ಬ್ಯಾಟ್ರಿ ಫುಲ್ಲಿ ಮೋಲ್ಡ್ ಬರುತ್ತೆ, ಫುಲ್ಲಿ ಪ್ಯಾಕ್ ಡೌನ್. ಸೊ ನಿಮ್ಗೆ ಏನು ಪ್ರಾಬ್ಲಮ್ ಆ ಥರ ಏನೂ ಪ್ರಾಬ್ಲಮ್. ನಿಮಗೆ ಬ್ಯಾಟ್ರಿಗೆ ಕಂಪನಿದು ಕೊಟ್ಟಿದ್ದು ವಾರಂಟಿ ನಿಮಗೆ 8 years ವಾರಂಟಿ, ಆರ್ 1,60,000 ಕಿಲೋಮೀಟರ್ ವಾರಂಟಿ. 1,60,000 or 8 years ನಿಮಗೆ ಬ್ಯಾಟ್ರಿ ವಾರಂಟಿ ಇರುತ್ತೆ. ಸೊ 1,60 ಕಿಲೋಮೀಟರ್ಸ್ ಯು ಕಾಂಟ್ ಈವನ್ ರನ್. ಸೊ ಆಸ್ ಪರ್ ಟಾಟಾ ಅವ್ರಿಗೆ ಡಿಸೈನ್ ಮಾಡಿದ್ದಾರೆ. ಒಂದು ನಾರ್ಮಲಿ ಫಸ್ಟ್ EV ಫಸ್ಟ್ ಎಲ್ಲ ಏನು ಗೊತ್ತಾ, ಸೆಕೆಂಡ್ರಿ ವೆಹಿಕಲ್ ಇತ್ತು, ಈಗ ಪ್ರೈಮರಿ ವೆಹಿಕಲ್ ಆಗಿದೆ. ಪ್ರೈಮರಿ ವೆಹಿಕಲ್ ಅಂತ ಇನ್ ದ ಸೆನ್ಸ್ ನಿಮ್ಗೆ ಸಿಟಿ ಪರ್ಪಸ್ಗೆ ಈ ಗಾಡಿ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಏನು ಗೊತ್ತಾ, ನಿಮಗೆ 0 to 100 ಜಸ್ಟ್ 9 seconds ಹೋಗುತ್ತೆ. ಈ ಗಾಡಿ 0 to 100 ಜಸ್ಟ್ 9 seconds ಹೋಗುತ್ತೆ. ಅದೇ ನಿಮ್ಮ ಹೈಲೈಟ್ ಪರ್ಫಾರ್ಮೆನ್ಸ್ ಈ ಗಾಡಿದು. ಸೊ ಈ ವೇರಿಯಂಟ್ ನಿಮಗೆ XZ ಪ್ಲಸ್ ವೇರಿಯಂಟು, ನೆಕ್ಸಾನ್ EV ಮ್ಯಾಕ್ಸ್ XZ ಪ್ಲಸ್ ವೇರಿಯಂಟು. ಸೊ XZ ಪ್ಲಸ್ ಅಂದರೆ ಒಂಥರ ಮಿಡ್ ವೇರಿಯಂಟು. ಸೊ ಮಿಡ್ ವೇರಿಯಂಟ್ ಅಂದರೆ ನಿಮಗೆ ಲೆದರ್ ಸ್ಟಾಪ್ ಸ್ಟೈರಿಂಗ್ ಬರುತ್ತೆ.
ಇದು ಲೆದರ್ ಸ್ಟಾಪ್ ಸ್ಟೇರಿಂಗ್ ಬರುತ್ತೆ, ಆಮೇಲೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ ಇಲ್ಲಿ ಇರುತ್ತೆ, ಆಮೇಲೆ ಕ್ರೂಸ್ ಕಂಟ್ರೋಲ್ ಇಲ್ಲಿ ಬರುತ್ತೆ. ಸೊ ಇ ವಿದಾಗೆ ಫಸ್ಟ್ ಕ್ರೂಸ್ ಕಂಟ್ರೋಲ್ ಆ್ಯಡ್ ಆಗಿದೆ ಈ ಗಾಡಿದಾಗೆ. ಆಮೇಲೆ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ AC ಬರುತ್ತೆ, ರೈನ್ ಸೆನ್ಸಿಂಗ್ ವೈಪರ್ ಬರುತ್ತೆ, ಆಟೋ ಹೆಡ್ ಲ್ಯಾಂಪ್ಸ್ ಇರುತ್ತೆ. ಸೊ ಇದು ಜೆಲ್ ಕಂಟ್ರೋಲ್ ಅಂದರ, ಇದು ಡಿಜಿಟಲ್ದಾಗೆ ಬರುತ್ತೆ ನಿಮಗೆ. ಈ ಕಂಟ್ರೋಲ್ ನಿಮಗೆ ಡಿಜಿಟಲ್ ಬರುತ್ತೆ. ಇದು ಎಲೆಕ್ಟ್ರಾನಿಕ್ ಪವರ್ ಬ್ರೇಕ್. ಸೊ ಇದು ಎಂಗೇಜ್ ಮಾಡಿದ್ದೀನಿ. ಸೊ ನಾರ್ಮಲ್ ಗಾಡಿ ತೊಗೊಂಡ್ರೆ ನಿಮ್ಮ ಆ ಗಾಡಿ ಅಂದರೆ ನಾರ್ಮಲ್ IC ಇಂಜಿನ್ ಅಂದರೆ ನಿಮ್ಗೆ ಲಿವರ್ ಥರ ಬ್ರೇಕ್ ಬರುತ್ತೆ. ಸೊ ಇದು ನಿಮಗೆ ಜಸ್ಟ್ ಬಟನ್ ಟೈಪ್ ಬರುತ್ತೆ, ಎಲೆಕ್ಟ್ರಾನಿಕ್ ಪವರ್ ಬ್ರೇಕ್ ಇದು ಹಾಕಿದ್ದೀನಿ. ಈಗ ನಾನು ಗಾಡಿ ಮೂವ್ ಮಾಡಬೇಕಂದ್ರೆ ಜಸ್ಟ್ ನಾನು ಏನು ಮಾಡಬೇಕಂದ್ರೆ ನಮ್ಮ ಗಾಡಿದಾಗೆ ಇಲ್ಲಿ ಪೆಟ್ರೋಲ್ ಬ್ರೇಕ್ ಇರುತ್ತಲ್ಲ, ಸೊ ಅದು ಅಪ್ಲೈ ಮಾಡಿಟ್ಟು ಇಲ್ಲಿ ಡಿಸ್ಎಂಗೇಜ್ ಮಾಡಬೇಕು. ಡಿಸ್ಎಂಗೇಜ್ ಅಂದರೆ ಇಲ್ಲಿ ಒಂದು ಪ್ರೆಸ್ ಮಾಡಬೇಕು. ಸೊ ಪ್ರೆಸ್ ಮಾಡಿದ್ರೆ ಗಾಡಿ ಬ್ರೇಕ್ ಅಪ್ಲೈ ಮಾಡಿ ಡಿಸ್ಎಂಗೇಜ್ ಮಾಡಬೇಕು. ಸೊ ಡಿಸ್ಎಂಗೇಜ್ ಅಂದರೆ ಗಾಡಿ ಹ್ಯಾಂಡ್ ಬ್ರೇಕ್ ಅಂದ್ರೆ ರಿಲೀಸ್ ಆಗುತ್ತೆ, ಆಕ್ಸಿಲೇಟರ್ ಕೊಟ್ಟರೆ ಗಾಡಿ ಮೂವ್ ಆಗುತ್ತೆ. ಜೊತೆಗೆ ನೀನು ಸೇರಿ ಬರುತ್ತಿರೆ ಜಗವ ಬೆಟ್ಟಿ ನಾನಿಲ್ಲುವೆ. ಸೊ ಆಟೋ ಹೋಲ್ಡ್ ಅಂದ್ರೆ ಈ ಟ್ರಾಫಿಕ್ ಇರುತ್ತೆ ನಿಮಗೆ. ಸೊ ಇನ್ ಟ್ರಾಫಿಕ್ ಅಂದರೆ ಅಲ್ಲಿ ಸಿಗ್ನಲ್ ಬರುತ್ತೆ 250, 253 ಆ ಥರ ಸಿಗ್ನಲ್ಸ್ ಬರುತ್ತೆ. ಸೊ ಆ ಟೈಮ್ದಾಗೆ ನಿಮಗೆ ಅದು ಹೊರಟು ಜಸ್ಟ್ ಬ್ರೇಕ್ ಅಪ್ಲೈ ಮಾಡಿಟ್ಟು ಒಂದು 5 ಸೆಕೆಂಡ್ಗೆ ನಿಮ್ಮದು ಬ್ರೇಕಿಂದ ಕಾಲು ತೊಗೊಂಡ್ರೆ ನಿಮಗೆ ಆಟೋಮೆಟಿಕ್ ಆಟೋ ಹೋಲ್ಡ್ ಆಗುತ್ತೆ. ಅಗೇನ್ ಇಫ್ ಯು ಗಿವಿಂಗ್ ಆಕ್ಸಿಲೇಟರ್ನ ಗಾಡಿ ಮೂವ್ ಆಗುತ್ತೆ. ಸೊ ಆ ಥರ ಇದು ಒಂದು ನಿಮಗೆ ರೀಜನ್ರೇಷನ್ ಮೋಡ್ ಅಂದರೆ ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ರೀಜನ್ರೇಷನ್ ಮೋಡ್ ಇದೆ. ಸೊ ಇಲ್ಲಿದೆ ನೋಡಿ. ಸೊ ಈ ಮೋಡ್ ಏನು ಗೊತ್ತಾ, ಇಲ್ಲಿ ಸಿಟಿಲಿ ಬಂಪರ್ ಟು ಬಂಪರ್ ಟ್ರಾಫಿಕ್ ಇರುತ್ತೆ ನಿಮಗೆ. ಸೊ ಆ ಟೈಮ್ ಅಂದರೆ ಏನು ಗೊತ್ತಾ, ಸೊ ಈ ಸಿಟಿ ಬ್ರೇಕ್ ಅಪ್ಲೈ ಮಾಡಿಟ್ಟು ತೊಗೊಂಡು ಆಕ್ಸಿಲೇಟರ್ ಅಪ್ಲೈ ಮಾಡಿ ತೊಗೊಳ್ಳೋ ಆ ಟೈಮ್ದಾಗೆ ಬ್ಯಾಟ್ರಿ ನಿಮಗೆ ರೀಜನ್ರೇಟ್ ಆಗುತ್ತೆ. ಇಲ್ಲಿ ಗ್ರಾಫ್ ಬರ್ತಾ ಇದೆ ನೋಡಿ. ಸೊ ಈಗ ನಾನು ಲೆವೆಲ್ ಚೇಂಜ್ ಮಾಡ್ತೀನಿ. ಸೊ ಈ ಲೆವೆಲ್ 3 ತೊಗೊಂಡು ಹಾಕಿಟ್ಟು ನಿಮಗೆ ಸಿಟಿ ಡ್ರೈವ್ ಮಾಡಿದ್ರೆ ನಿಮಗೆ ಮೈಲೇಜ್ ಚೆನ್ನಾಗಿ ಬರುತ್ತೆ, ರೀಜನ್ರೇಷನ್ ಮೋಡ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಮೈಲೇಜ್ ನಿಮಗೆ ಚೆನ್ನಾಗಿ ಬರುತ್ತೆ ನೋಡಿ. ಸಿಟಿನಲ್ಲಿ ಮಾತ್ರ ಅಲ್ಲಿ ಗ್ರಾಫ್ ನೋಡಿ. ಈ ಆಕ್ಸಿಡೆಂಟ್ ಕಾಲ್ ತೊಗೊಂಡ್ರೆ ಒಂಥರ ಗ್ರಾಫ್ ನಿಮಗೆ ಬರ್ತಾ ಇದೆ. ಕೆಳಗಡೆ ನಿಮಗೆ ರೀಜನ್ರೇಟ್ ಮೋಡ್, ಮೇಲ್ ಬಂದ ರೆಡ್ ಮಾರ್ಕ್ ಗೊತ್ತಾ, ಅದು ಅಲ್ಲಿಂದ ನಿಮ್ಮ ಡ್ರೈವ್. ಹೌದು. ಆಮೇಲೆ ಇನ್ಫಾರ್ಮೆಂಟ್ ಸಿಸ್ಟಮ್, ಇದು ಹರ್ಮನ್ ಸಿಸ್ಟಮ್, ಟಚ್ ಸ್ಕ್ರೀನ್ ಬರ್ತದೆ, ಇದು ಹ್ಯಾಂಡೆಡ್ ಆಟೋ ಕಾಪ್ಲೇ ಇರುತ್ತೆ ನಿಮಗೆ. ಈ ಸಿಸ್ಟಮ್ ಅಂದರೆ ಜಾಗ್ವಾರ್ದಾಗೆ ಏನು ಸಿಸ್ಟಮ್ ಇರುತ್ತೋ ಸೇಮ್ ಅದೇ ಸಿಸ್ಟಮ್ ನಮಗೆ ಟಾಟಾ ಗಾಡಿದಾಗೆ ಇದು ಮಾಡಿದ್ದಾರೆ ಆಯಿತಾ. ಸೊ ಆಮೇಲೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಬರುತ್ತೆ. ಸೊ ಈ ವೈರ್ಲೆಸ್ ಚಾರ್ಜಿಂಗ್ ನಿಮಗೆ ಆ ಸ್ಮಾರ್ಟ್ ಫೋನ್ ಯಾರಾದ್ರೂ ನಾರ್ಮಲಿ ಮೊಬೈಲಲ್ಲಿ ಇದು ಮಾಡ್ತಾರೆ, ನೀವು ಆಟೋಮೆಟಿಕ್ ಅಲ್ಲಿ ಚಾರ್ಜ್ ಆಗುತ್ತೆ. ಆಮೇಲೆ ಇಲ್ಲಿ ಫ್ರಂಟ್ ಆರ್ಮ್ ರೆಸಿಸ್ಟ್ ಬರುತ್ತೆ, ಡ್ರೈವರ್ ಕನ್ವೀನಿಯನ್ಸ್ ಈ ಥರ ನೀವು ವರ್ಕ್ ಮಾಡೋಕ್ಕೂ. ಬಟ್ ಈ ಗಾಡಿದಾಗೆ ನಿಮಗೆ ನೋಡಿ ಜಸ್ಟ್ ಈ ಥರ ಓಪನ್ ಮಾಡೋಕ್ಕೂ, ಇನ್ ಸಮಥಿಂಗ್ ಬ್ಯಾಲೆನ್ಸ್ ಏನಾದರೂ ಇದು ಅಂದರೆ ಇಲ್ಲಿ ಇದು ಮಾಡೋದು ಸೇಫ್ಟಿ ವೈಸ್ಗೆ. ಆಮೇಲೆ ಈ ಗಾಡಿ ನಿಮಗೆ ಗ್ಲೋಬಲ್ ಎನ್ಕ್ಯಾಪ್ದಾಗೆ 5 ಸ್ಟಾರ್ ರೇಟ್. ಟಾಟಾ ಗಾಡಿದಾಗೆ ಮಿಕ್ಕಿದೆಲ್ಲ ಕಂಪ್ಯಾರಿಸನ್ ಮಾಡಲ್ಲ, ಏಷ್ಯನ್ ಎನ್ಕ್ಯಾಪ್ ಮಾಡ್ತಾರೆ ಆ ಥರ ಮಾಡ್ತಾರೆ. ಬಟ್ ನಮ್ಮದು ಗ್ಲೋಬಲ್ ಎನ್ಕ್ಯಾಪ್ದಾಗೆ 5 ಸ್ಟಾರ್ ರೇಟಿಂಗ್. ಸೊ ಆಮೇಲೆ ನಿಮಗೆ ಗ್ಲೋ ಬಾಕ್ಸ್ ಕೂಲಿಂಗ್ ಬರುತ್ತೆ ನಿಮಗೆ. ಸೊ ಇನ್ ಕೇಸ್ ಗ್ಲೋ ಬಾಕ್ಸ್ ಕೂಲಿಂಗ್ ಅಂದರೆ ಲೈಕ್ ಮೆಡಿಸಿನ್ಸು, ಚಾಕ್ಲೇಟ್ಸು ಆ ಥರ ನಿಮಗೆ ಇಲ್ಲಿ ಇದು ಮಾಡೋದು. ಸೊ ಡ್ರೈವರ್ ಕಂಪಾರ್ಟ್ಮೆಂಟ್ ಅದು, ಇದು ಪ್ಯಾಸೆಂಜರ್ ಕಂಪಾರ್ಟ್ಮೆಂಟ್ಸು. ಸೊ ಈ ಲೆಗ್ ರೂಮ್ ಸ್ಪೇಸಸ್ಲ ನಿಮಗೆ ಚೆನ್ನಾಗಿರುತ್ತೆ, ಥೈ ಸಪೋರ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಈ ಗಾಡಿದಾಗೆ. ಆಮೇಲೆ ನಿಮಗೆ ರಿಯರ್ ವೆಂಟ್ AC ಬರುತ್ತೆ. ಬೇರೆ ಬೇಕಲ್ಲ ಅಂದರೆ ನಿಮಗೆ ಫ್ರಂಟ್ ಮಾತ್ರ AC ಬರುತ್ತೆ, ಬಟ್ ಇಲ್ಲಿ ನಿಮಗೆ ಒಂದು ಅಡ್ವಾಂಟೇಜು ರಿಯರ್ ವೆಂಟ್ AC ಬರುತ್ತೆ. ಸೊ ಆಮೇಲೆ ಬ್ಯಾಕ್ ಹೆಡ್ ರೆಸಿಸ್ಟ್ ಬರುತ್ತೆ, ಬ್ಯಾಕ್ ಆರ್ಮ್ ರೆಸಿಸ್ಟ್ ಬರುತ್ತೆ, ವಿತ್ ಕಪ್ ಹೋಲ್ಡರ್ ಇರುತ್ತೆ ನಿಮಗೆ. ಸೊ ಇದು 60-40 ಸೀಟ್ ಫೋಲ್ಡಬಲ್ ಬರುತ್ತೆ ಈ ಗಾಡಿ. ನಾನು ನಿಮಗೆ ಬೂಟಿಂಗ್ ಓಪನ್ ಮಾಡಿ ತೋರಿಸ್ತೀನಿ ಸರ್. ಆಮೇಲೆ ನಿಮಗೆ ಇಲ್ಲಿ ಇನ್ನೊಂದಲ್ಲ ಶಾಕ್ ಫ್ರಂಟ್ ಆಂಟನಾ ಬರುತ್ತೆ. ಆಮೇಲೆ ಇಲ್ಲಿ ಡಿಫಾಗರ್ ಲೈನ್ಸ್ ಬರುತ್ತೆ, ರಿಯರ್ ಸ್ಮಾರ್ಟ್ ವೈಪರ್. ನಾರ್ಮಲಿ ಎಲ್ಲ ಗಾಡಿದಾಗೆ ನಿಮಗೆ ರಿಯರ್ ವೈಪರ್ ಮಾತ್ರ ಬರುತ್ತೆ, ಬಟ್ ಟಾಟಾ ಕಡೆಯಿಂದ ನಿಮಗೆ ರಿಯರ್ ಸ್ಮಾರ್ಟ್ ವೈಪರ್ ಬರುತ್ತೆ. ಸೊ ರಿಯರ್ ಫ್ರಮ್ ಇಲ್ಲಿ ಕ್ಯಾಮ್ರಾ ಬರುತ್ತೆ, ಸೆನ್ಸಾರ್ 2 ಸೆನ್ಸಾರ್ಸ್ ಇಲ್ಲಿ ಇರುತ್ತೆ ನಿಮಗೆ. ಸೊ ಇದು ಸೆನ್ಸಾರ್ಸು, ಇದು ಜಸ್ಟ್ ಬೂಟಿಂಗ್ ಓಪನಿಂಗ್ ಒಂದು ಕೀಲೆಸ್ ಎಂಟ್ರಿ ಥರ. ಈ ಪ್ರೆಸ್ ಮಾಡಲ್ಲ ಈ ಬೂಟಿಂಗ್ ಓಪನ್ ಆಗುತ್ತೆ ನಿಮಗೆ 350 ಲೀಟರ್ಸ್ ಬೂಟಿಂಗ್ ಲೀಟರ್ಸ್ ಬರುತ್ತೆ. ಆಮೇಲೆ 60-40 ಸೀಟ್ ಫೋಲ್ಡಬಲ್ ಬರುತ್ತೆ. ಇದು ಫ್ಯೂಲ್ ಲೆಡ್ಡು, ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಬರುತ್ತೆ. ಚಾರ್ಜಿಂಗ್ ಪೋರ್ಟ್ ಅಂದರೆ ನಿಮಗೆ ಈಗ ಇನ್ ಕೇಸ್ ನಿಮಗೆ ಡ್ರೈವ್ ಎಲ್ಲ ಮುಗಿಸ್ಮೇಲೆ ಬಂದು ಸಂಜೆ ಬಂದು ನಿಮಗೆ ಚಾರ್ಜ್ ಆಗಬೇಕಂದ್ರೆ ನಿಮಗೆ ನಾರ್ಮಲಿ 15 ಆಂಪಿಯರ್ ಚಾರ್ಜರ್ ಇರುತ್ತೆ ಗೊತ್ತಾ. 2 ಟೈಪ್ಸ್ ಆಫ್ ಚಾರ್ಜರ್ ಬರುತ್ತೆ, ಒಂದು ಪೋರ್ಟಬಲ್ ಚಾರ್ಜರ್ ಬರುತ್ತೆ, ಒಂದು ಪರ್ಮನೆಂಟ್ ಫಿಕ್ಸಿಂಗ್ ನಿಮ್ಮ ಮನೆದಾಗೆ ಫಿಕ್ಸಿಂಗ್ ಚಾರ್ಜರ್ ಬರುತ್ತೆ. ಸೊ ಪೋರ್ಟಬಲ್ ಚಾರ್ಜರ್ ಇನ್ ಕೇಸ್ ನಿಮ್ದು ಔಟ್ಸೈಡ್ ಎಲ್ಲ ಹೋಗ್ಬೇಕಂದ್ರೆ ಪೋರ್ಟಬಲ್ ಚಾರ್ಜಸ್ ಗಾಡಿ ಜೊತೆ ಬರುತ್ತೆ. ಇದೇನಿಲ್ಲ ಗೊತ್ತಾ, ನಾರ್ಮಲ್ ನಿಮ್ಮ ಮನೆದಾಗೆ, ಬಟ್ ಇವಿ ಹೌದು ಇದು ಜಸ್ಟ್ ಸಿಂಪಲ್ ಚಾರ್ಜರ್, ಬಟ್ ನಾರ್ಮಲಿ ಒಂದು ಪರ್ಮನೆಂಟ್ ಚಾರ್ಜರ್ ಫಿಕ್ಸ್ ಮಾಡ್ತಾರೆ ಮನೆದಾಗೆ. ಸೊ ಇದು ಒಂದು ಪೋರ್ಟ್ ಇದೆ, ಇಲ್ಲಿ ಒಂದು ಪೋರ್ಟ್ ಇದೆ. ಸೊ ಈ ಪೋರ್ಟ್ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಪೋರ್ಟ್ ಎಲ್ಲೆಲ್ಲ ಇರುತ್ತೆ ಅಂತ ಗೊತ್ತಾ, ಪೆಟ್ರೋಲ್ ಬಂಕ್ದಾಗೆ, ಆಮೇಲೆ ಬೆಸ್ಕಾಮು, ಈ ಶೆಲ್ ಪೆಟ್ರೋಲ್ ಬಂಕ್ ಇಲ್ಲಿ ಎಲ್ಲ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಇರುತ್ತೆ. ಜಸ್ಟ್ ನಿಮಗೆ ಝೆಡ್ ಕನೆಕ್ಟ್ ಆ್ಯಪ್, ಜಿಯಾನ್ ಚಾರ್ಜಿಂಗ್, ಟಾಟಾ ಚಾರ್ಜಿಂಗ್ ಈ ಥರ ಎಲ್ಲ ಇರುತ್ತೆ. ಜಸ್ಟ್ ಸ್ಕ್ಯಾನ್ ಮಾಡಿಟ್ಟು ಪೇ ಮಾಡಲೇ ಚಾರ್ಜ್ ಆಗುತ್ತೆ, 60 ಮಿನಿಟ್ಸ್ ಚಾರ್ಜ್ ಆಗುತ್ತೆ.
ಇದು ಅದು ಫಾಸ್ಟ್ ಚಾರ್ಜಿಂಗ್, ಇದು ಎ ಸಿ ಕರೆಂಟ್ ಪೋರ್ಟಬಲ್ ಚಾರ್ಜರ್ ಇದು. ಸೊ ಈ ಗಾಡಿ ಜೊತೆ ಇರುತ್ತೆ. ನಾರ್ಮಲ್ ಇನ್ ಕೇಸ್ ನಿಮ್ಗೆ ಎಲ್ಲಿಯಾದ್ರು ಹೋಯ್ತು ಔಟ್ಸೈಡ್ ನೋಡಿ ಅಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇಲ್ಲ ಅಂದ್ರೆ ಈ ತರ ತಗೊಂಡು ಹೋಯ್ತು ಪ್ಲಗ್ ಪಾಯಿಂಟ್ ಹತ್ತಲ 15 Ampere ಪ್ಲಗ್ ಪಾಯಿಂಟ್ ಹಾಕಿಟ್ಟು ಚಾರ್ಜ್ ಆಗ್ಬೋದು. ಇದು ಮ್ಯಾಕ್ಸ್ ಅಂದ್ರೆ 15 hours. ನಿಮ್ಗೆ ಒಂದು ಡೌಟ್ ಇರುತ್ತೆ ಸರ್ ಇದು 350 ಬರುತ್ತೆ ಬಟ್ ನಮ್ ಕಿಲೋಮೀಟರ್ ಮೋರ್ ದನ್ 400-500 ಹೋಗ್ಬೇಕು, ಏನ್ ಮಾಡ್ಬೇಕಾಗ್ತಿಲ್ಲ. ಆ ಟೈಮ್ದಾಗೆ ಯು ಹ್ಯಾವ್ ಟು ಪ್ಲಾನ್ ಇಟ್ ಬಿಫೋರ್ 1 day. ಇನ್ ಕೇಸ್ ನಿಮ್ಗೆ ನಾರ್ಮಲ್ IC ಇಂಜಿನ್ ತಗೊಂಡು ವಿಲ್ ಬಿ ಪ್ಲಾನಿಂಗ್ ಫಸ್ಟ್ ನಾ ಇಲ್ಲಿ ಹೋಗ್ಬೇಕು ಆ ಥರ. ಬಟ್ ಇದಾಗೆ ಝೆಡ್ ಕನೆಕ್ಟ್ ಆ್ಯಪ್ ಬರುತ್ತೆ. ಸೊ ನಿಮಗೆ ಸ್ಮಾರ್ಟ್ ಫೋನಲ್ಲೇ ಇರುತ್ತೆ. ಆ ಸ್ಮಾರ್ಟ್ ಫೋನ್ದಾಗೆ ನಿಮಗೆ ಝೆಡ್ ಕನೆಕ್ಟ್ ಆ್ಯಪ್ ಇನ್ಸ್ಟಾಲ್ ಮಾಡಿದ್ರೆ ಎಲ್ಲೆಲ್ಲಿ ಚಾರ್ಜಿಂಗ್ ಸ್ಟೇಷನ್ ಇರುತ್ತೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅಲ್ಲಿ ಆಲ್ರೆಡಿ ಇನ್ನೊಂದು ಗಾಡಿ ಚಾರ್ಜ್ ಆಗಿದೆಯಾ ಇಲ್ಲ ಅಲ್ಲೇ ನಿಮ್ಮ ಸ್ಲಾಟ್ ಫಿಕ್ಸ್ ಮಾಡೋದು. ಸೊ ಡೈರೆಕ್ಟ್ಲಿ ನಿಮ್ಮ ಸ್ಲಾಟ್ ಫಿಕ್ಸ್ ಮಾಡಿಟ್ಟು ಅಲ್ಲಿ ಹೋಯ್ತು ಜಸ್ಟ್ 60 minutes ಅಲ್ಲಿ ಊಟ ಹೋಯ್ತು ಬರೋದನ್ನ ಚಾರ್ಜ್ ಫುಲ್ ಆಗುತ್ತೆ ನಿಮಗೆ, ಆರಾಮ್ಸೆ ನಿಮ್ಗೆ ರನ್ ಮಾಡೋದು. ಜೊತೆಗೆ ನೀನು ಸೇರಿ ಬರುತ್ತಿರೆ ಜಗವ ಮೆಟ್ಟಿ ನಾನಿಲ್ಲುವೆ. ಆಮೇಲೆ ಈ ಗಾಡಿದಾಗ ಏನು ವೈಬ್ರೇಷನ್ ಇಲ್ಲ. 0 to 100 ಜಸ್ಟ್ 9 seconds ಈ ಗಾಡಿ ಹೋಗುತ್ತೆ. ಆ ಥರ ಪರ್ಫಾರ್ಮೆನ್ಸ್ ಯಾವ ಗಾಡಿ ಇಲ್ಲ. ಇಲ್ಲಿ ಕ್ಲಸ್ಟರ್ ಬೋರ್ಡು, ಸೊ ಇಲ್ಲಿ ಸ್ಪೀಡೋಮೀಟರ್ ನೋಡಿ. ಈಗ ನಾರ್ಮಲ್ ಡ್ರೈವ್ ಮೋಡ್ ಇದೆ, ಈಗ ನಾರ್ಮಲ್ ಡ್ರೈವ್ ಮೋಡ್ ಇದು. ಸೊ ನಾನು ಡ್ರೈವ್ ಮೋಡ್ ಅಂದರೆ 0 to 100 9 seconds ನೋಡಿ. ಸೊ 9 secondsಗೆ ನಿಮಗೆ ಈ ಸಿಂಬಲ್ ಎಕನಾಮಿಕ್ ಮೋಡ್, ಇಲ್ಲಿ ಸ್ಪೋರ್ಟ್ಸ್ ಮೋಡ್ ಇದೆ. ಈಗ ನಾನು ಸ್ಪೋರ್ಟ್ಸ್ ಮೋಡ್ ಡ್ರೈವ್ ಆದಮೇಲೆ ನಾನು ಚೇಂಜ್ ಮಾಡ್ತೀನಿ. ಇದು ಸ್ಪೋರ್ಟ್ಸ್ ಮೋಡ್. ಈಗ ನಾವು ಆಕ್ಸಿಲೇಟ್ ಕೊಡ್ತೀನಿ, ಯು ಕ್ಯಾನ್ ಕಂಟ್ರೋಲ್ ದಿ ವೆಹಿಕಲ್. ಆ ಥರ ಪರ್ಫಾರ್ಮೆನ್ಸ್ ಬರುತ್ತೆ. 180 ಬೇಕು, 120 ಬೇಕು, 140 ಕಿಲೋಮೀಟರ್ ಎಲ್ಲ ಕ್ಲೋಸ್ ಆಗಿರುತ್ತೆ. ಸೊ ಬಟ್ ಸ್ಪೋರ್ಟ್ಸ್ ಮೋಡ್ ಅಂದ್ರೆ ಲೈಕ್ ಡ್ರಿಂಕಿಂಗ್ ವಾಟರ್, ಬ್ಯಾಟ್ರಿ ಬೇಗ ಡ್ರೈನ್ ಆಗುತ್ತೆ ನಿಮಗೆ. ಸೊ ಅದು ಅವಾಯ್ಡ್ ಮಾಡ್ಕೊಳ್ಳಿ. ಸಿಟಿ ಒಳಗಡೆ ನೀವು ಸ್ಪೋರ್ಟ್ಸ್ ಮೋಡ್ ಅವಾಯ್ಡ್ ಮಾಡ್ಕೊಳ್ಳಿ. ನಾರ್ಮಲ್ ಸಿಟಿ ಮೋಡ್ ಹಾಕಿ ಡ್ರೈವ್ ಮಾಡ್ಕೊಳ್ಳಿ ಅಷ್ಟೇ. ಇದು ಪರ್ಫಾರ್ಮೆನ್ಸ್. Nexon EV Max XZ Plus ಟಾಪ್ ವೇರಿಯಂಟ್. ಟಾಪ್ ವೇರಿಯಂಟ್ ಅಂದರೆ ನೋಡಿ ನಾನು ಹೇಳಿದೆಲ್ಲ ನಾರ್ಮಲ್ ಅದು ಒಳಗಡೆ ನೋಡಿದ್ರೆ ಗೊತ್ತಾ, ಅದು XZ Plus ವೇರಿಯಂಟು. ಇದು XZ Plus ಲಕ್ಸ್ ವೇರಿಯಂಟು. ಲಕ್ಸ್ ಅಂದರೆ ನಿಮಗೆ ವೆಂಟಿಲೇಟೆಡ್ ಸೀಟ್ಸ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ, ಲೆದರ್ ಸ್ಟಾಪ್ ಸ್ಟ್ಯಾರಿಂಗ್ ಬರುತ್ತೆ, ಆಟೋ ಡಿಮ್ಮಿಂಗ್ IRVM ಬರುತ್ತೆ, ಮೇಯ್ನು ಸನ್ರೂಫ್. ಸೊ ಈ ಸನ್ರೂಫ್ ಈ ಥರ ಓಪನ್ ಆಗುತ್ತೆ. ಸೊ ನಾರ್ಮಲ್ ಇದು ಡ್ರೈವ್ ಮೋಡ್ಸ್. ಈಗ ಹಾಕಿದ್ರೆ ನಾರ್ಮಲ್ ಡ್ರೈವ್. ಇಲ್ಲಿ ಅಸಿಸ್ಟು, ಇಲ್ಲಿ ಡಿಸೆಂಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಹಿಲ್ ಅಸಿಸ್ಟ್ ಆದಮೇಲೆ ನೋಡಿ ಅಲ್ಲಿ ಜಾಗ ಇದೆ ನೋಡಿ, ಅಲ್ಲಿ ಒಂಥರ ಹಿಲ್ ಇರುತ್ತೆ ನಿಮಗೆ. ಸೊ ಇನ್ ಕೇಸ್ ನಿಮಗೆ ಕೆಲವು ಆಟೋಮೆಟಿಕ್ ಗಾಡಿಲಿ ಏನು ಗೊತ್ತಾ, ಆ ಥರ ಹಿಲ್ ಟೈಮ್ ಆಗ್ತಾಗೆ ಬ್ರೇಕಿಂದ ಕಾಲು ತೊಗೊಂಡು ಗಾಡಿ ಬ್ಯಾಕ್ ಸೈಡ್ ಮೂವ್ ಆಗುತ್ತೆ, ಹಿಂದೆ ಮೂವ್ ಆಗುತ್ತೆ. ಬಟ್ ಈ ಗಾಡಿ ಆ ಥರ ಇಲ್ಲ ನೋಡಿ. ನಾನು ಈಗ ಅಪ್ಲೈ ಮಾಡಿದ್ದೀನಿ ಬ್ರೇಕು ಅಷ್ಟೇ, ಆಯಿತಾ. ಈಗ ನಾನು ಮೂವ್ ಮಾಡ್ತೀನಿ, ಏನೂ ಇಲ್ಲ, ಸುಮ್ಮನೆ ಆ ಥರ ಇರುತ್ತೆ. ಸೊ ಆಟೋಮೆಟಿಕ್ ಆಕ್ಸಿಲೇಟ್ ಕೊಟ್ಟು ಆಟೋಮೆಟಿಕ್ ಗಾಡಿ ಬ್ಯಾಕ್ ಸೈಡ್ ಹೋಗೋದಿಲ್ಲ. ಸೊ ಇದೇ ಹಿಲ್ ಅಸಿಸ್ಟು, ಹಿಲ್ ಡಿಸೆಂಟ್ ಕಂಟ್ರೋಲು ಎಲ್ಲ ಇದನ್ನು ಬರುತ್ತೆ. ಹೌದು, ಅದೇ ಮೇಯ್ನು ನಿಮಗೆ. ಸೊ ನಾನು ನಾರ್ಮಲ್ ಹೇಳಿದೆ. ಸೊ ಈ ಗಾಡಿ EV ಅಂದರೆ 0 to 100 ಜಸ್ಟ್ 9 seconds ಅಂದೆ. ಇದೇ ಸಿಕ್ರೋಮೈಸ್ ಮೋಟರು, ಚಿಕ್ಕದು ಮೋಟರ್ ಇಷ್ಟೇ ಬರುತ್ತೆ ನಿಮ್ಮ ಗಾಡಿದಾಗೆ. ಬ್ಯಾಟ್ರಿ ಅಂದರೆ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಮೇನ್ ಬ್ಯಾಟ್ರಿ ಕೆಳಗಡೆ ಬರುತ್ತೆ, ಇದು ಮೋಟರು. ಸೊ ಆಮೇಲೆ ಇಲ್ಲಿ 2 ರೇಡಿಯೇಟರ್ ಬರುತ್ತೆ ನಿಮಗೆ. ರೇಡಿಯೇಟರ್ ಅಂದರೆ ಜಸ್ಟ್ ಕೂಲಿಂಗ್ ದಿ ಮೋಟರ್ ಹೀಟ್ ಆಗುತ್ತೆ ಅಂದರೆ 2 ರೇಡಿಯೇಟರ್ ಏನು ಮಾಡೋದು ಗೊತ್ತಾ, ಸರ್ಕ್ಯುಲೇಟ್ ಮಾಡಿಟ್ಟು ಆ ಬ್ಯಾಟ್ರಿ ಹೀಟನ್ನು ಅಬ್ಸರ್ವ್ ಮಾಡಿ ಕೂಲ್ ಮಾಡುತ್ತೆ ಅಷ್ಟೇ. ಈಗ ಇದೇನು ಈ ಬ್ಯಾಟ್ರಿ ನಿಮಗೆ ಸ್ಟಾರ್ಟಿಂಗ್ ಪರ್ಪಸು, ಹೈಲೈಟ್ ಪರ್ಪಸ್ ನಾರ್ಮಲ್ ಬ್ಯಾಟ್ರಿ ಅಷ್ಟೇ. ಲೈಟಿಂಗು, ಸ್ಟಾರ್ಟಿಂಗ್ ಆ ಥರ ಬ್ಯಾಟ್ರಿ. ಮೇನ್ ಬ್ಯಾಟ್ರಿ ದಟ್ ಇದು EV ಅಂದರೆ ಹಾರ್ಟ್ ಆಫ್ ದಿ ಬ್ಯಾಟ್ರಿ ಅಂದರೆ ಮೇನ್ ಕೆಳಗಡೆ ಬರುತ್ತೆ. ಅದೇ ಬರುತ್ತೆ ನಿಮಗೆ, ಕೆಳಗಡೆ ಬರುತ್ತೆ, ಫುಲ್ಲಿ ಮೋಲ್ಡೆಡ್ ಇರುತ್ತೆ ನಿಮಗೆ. ಸೊ ಆ ಥರ ಬ್ಯಾಟ್ರಿ ಬರುತ್ತೆ. ಬ್ಯಾಟ್ರಿಗೆ 8 years ಬ್ಯಾಟ್ರಿ ವಾರಂಟಿ ಆನ್ 1,60,000 kilometers ವಿಚ್ ಅವರ್ ಕಮ್ಸ್ ಅಲ್ಲಿ. ಸೊ 8 years ಆಮೇಲೆ 8 years ಆಮೇಲೆ ನಾನು ಏನು ಮಾಡಬೇಕು ಆ ಥರ ನಿಮಗೆ ಒಂದು ಇದು ಬರುತ್ತೆ. ಸೊ ಆ ಟೈಮ್ದಾಗೆ ನಿಮಗೆ ಬ್ಯಾಟ್ರಿದಾಗೆ ಸಪ್ರೇಟ್ ಶೆಲ್ಸ್ ಇರುತ್ತೆ. ಯಾವ ಶೆಲ್ ವೀಕ್ ಆಗಿದೆ ಆ ಶೆಲ್ಸ್ ಮಾತ್ರ ಚೇಂಜ್ ಮಾಡಲೇ ಸಾಕು. ಸೊ ಆ ಶೆಲ್ಸ್ ಕಾಸ್ಟ್ ನಿಮಗೆ 6,000 to 8,000 rupees ಬರುತ್ತೆ ಒನ್ ಶೆಲ್ ಕಾಸ್ಟ್. ಸೊ ಇದು 40 kilowatt ಬ್ಯಾಟ್ರಿ, 40 ಶೆಲ್ಸ್ ಇರುತ್ತೆ ನಿಮಗೆ. ಇಲ್ಲ ಅದೇ ನಿಮಗೆ. ಸೊ ಅದು ಸರ್ ಗಾಡಿಗೆ 8 years ಕೊಟ್ಟಿದೆ 1,60,000 ಆಗಲ್ಲ. ಸೊ ವಾರಂಟಿ ಇರುತ್ತೆ. ಆಫ್ಟರ್ ದಟ್ ನಿಮ್ಗೆ ಆ ವಾರಂಟಿ ಆಮೇಲೆ ನಿಮ್ಗೆ ಇನ್ ಕೇಸ್ ಚೇಂಜ್ ಮಾಡಬೇಕಂದ್ರೆ ಯಾವ ಶೆಲ್ಸ್ ವೀಕ್ ಆಗಿದೆ ಆ ಚೇಂಜ್ ಮಾಡಿ ನಿಮ್ಗೆ ಸಾಕು. ಸೊ ಇನ್ ಕೇಸ್ ಇದೇ ಬ್ಯಾಟ್ರಿ ನಿಮ್ಮ ಕೆಲವರು ಕಸ್ಟಮರ್ಗೆ ಡೌಟ್ ಇರುತ್ತೆ, ಸರ್ ಬ್ಯಾಟ್ರಿ ಎಂಟೈರ್ಲಿ ಚೇಂಜ್ ಮಾಡೋದ್ರೆ ಎಷ್ಟು ಕಾಸ್ಟ್ ಆಗುತ್ತೆ ಎಂದು. ಬಟ್ ಈಗ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರ್ ಇಂಡಿಯಾದಾಗೆ ಮ್ಯಾನುಫ್ಯಾಕ್ಚರ್ ಅಂದರೆ ಬ್ಯಾಟ್ರಿ ಕಾಸ್ಟ್ ನಿಮಗೆ
ಇಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು ಅಂದರೆ 2 lakhs ಆ ಥರ ಬರುತ್ತೆ ಅಷ್ಟೇ. ಇನ್ ಕೇಸ್ ವಿ ಹ್ಯಾವ್ ಟು ಬೈ ಫ್ರಮ್ ಅಪಾರ್ಟ್ ಫ್ರಮ್ ದ ಕಂಟ್ರಿ ಅಂದರೆ ಅಲ್ಲಿ ಸ್ವಲ್ಪ ನಿಮಗೆ 4 lakhs ಆ ಥರ ಚಾರ್ಜ್. ಹೌದು ಈಗ ಇಂಪೋರ್ಟ್ ಆಗಿದೆ. ಹೌದು ಮ್ಯಾನುಫ್ಯಾಕ್ಚರಿಂಗ್ ಇನ್ನೂ ಕಡಿಮೆ ಬರುತ್ತೆ ಅಷ್ಟೇ. 0% ಮೇಂಟೆನೆನ್ಸ್ ಪರ್. ನೋಡಿ ಈ EV ಗಾಡಿ ಅಂದರೆ ನಿಮಗೆ ಪರ್ ಇಯರ್ ಜಸ್ಟ್ 3,000 rupees ಕಾಸ್ಟ್ ಆಗುತ್ತೆ. ಏನು ಮೇಂಟೆನೆನ್ಸ್, ಏನು ಓನ್ಲಿ ಜಸ್ಟ್ ರೇಡಿಯೇಟರ್ ಇರುತ್ತೆ ಅಷ್ಟೇ. ಬಟ್ ವೇರ್ ಆ್ಯಂಡ್ ಟಿಯರ್ ಪಾರ್ಟ್ಸ್ ಅಪಾರ್ಟ್ ಫ್ರಮ್ ದಟ್. ಇದು ನಾರ್ಮಲ್ PMS ಸರ್ವಿಸ್, ಪೀರಿಯಡಿಕಲ್ ಮೇಂಟೆನೆನ್ಸ್ ಸರ್ವಿಸ್ ಅಂತಾರೆ. ಸೊ ಪೀರಿಯಡಿಕಲ್ ಮೇಂಟೆನೆನ್ಸ್ ಸರ್ವಿಸ್ ಅಂದರೆ ಜಸ್ಟ್ ರೇಡಿಯೇಟರ್ ಟಾಪಪ್ಪು, ಆಮೇಲೆ ಕೂಲನ್ಸು, ಬ್ರೇಕ್ ಫ್ಲೋಸ್ ಈ ಥರ ಟಾಪಪ್ ಕಂಡೀಷನ್, ಮಿಕ್ಕಿದ ಏನೂ ಇಲ್ಲ. 3,000 rupees ಆಗುತ್ತೆ ಅಷ್ಟೇ. ಹೌದು ಇಯರ್ಲಿ ಮೇಂಟೆನೆನ್ಸ್. ಸೊ ಅದೇ ಗಾಡಿಗೆ ನೋ ರೋಡ್ ಟ್ಯಾಕ್ಸ್, ನೋ ಮೇಂಟೆನೆನ್ಸ್ ಆಫ್. ಅದೇ ಯು ಕ್ಯಾನ್ ಸೇವ್ ದಿ ಮನಿ ಇನ್ ಯೋರ್ ಬ್ಯಾಂಕ್ ಅಷ್ಟೇ ಸರ್. ಇದು EV ಕಾನ್ಸೆಪ್ಟ್, ಯು ಕ್ಯಾನ್ ಸೇವ್ ದಿ ಅಮೌಂಟ್ ಇನ್ ದಿ ಬ್ಯಾಂಕ್. ಸೊ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಾರ್ಮಲಿ IC ಇಂಜನ್ ತೊಗೊಂಡು ಬೆಂಗಳೂರಿಂದ ಮೈಸೂರು ಹೋಗ್ಬೇಕಂದ್ರೆ ಅಟ್ಲೀಸ್ಟ್ ಯು ಹ್ಯಾವ್ ಟು ಸ್ಪೆಂಡ್ 2,000 rupees ಆಯಿತಾ. ಸೊ 2,000 rupees ನಿಮ್ಗೆ ಫ್ಯೂಲ್ ಆಗಬೇಕು. ಬಟ್ ಈ ಗಾಡಿ ಆ ಥರ ಇಲ್ಲ, ಜಸ್ಟ್ 400 rupees ಹೋಯ್ತು ರಿಟರ್ನ್ ಬರ್ಬೋದು. ಸರ್ವಿಸ್ ಫ್ರೀಕ್ವೆನ್ಸಿ per year or 15,000 kilometer. 15,000 or 1 year. Normal Tata ಗಾಡಿ ತೊಗೊಂಡ್ರೆ every 15,000 kilometer or 1 year. ಸೊ EVಗೆ ಏನು ಚಾರ್ಜಸ್ ಇರಲ್ಲ, ಸುಮ್ಮನೆ 3,000 rupees ಸ್ಪೆಂಡ್ ಮಾಡಬೇಕು. ಸ್ಟಾರ್ಟಿಂಗ್ ಫ್ರೀ ಸರ್ವಿಸ್ ಆ ಥರ ಏನೋ ಫ್ರೀ ಇರುತ್ತೆ. ಅದು 3,000 to 2,000 or 2 months which ever comes earlier. ಆಮೇಲೆ 7,500 ಬರುತ್ತೆ, ಆಮೇಲೆ 14,500 ಬರುತ್ತೆ. ಹೌದು ಫ್ರೀ ಆಫ್ ಕಾಸ್ಟ್ ಅಂದರೆ ನಿಮಗೆ ಕನ್ಸ್ಯೂಮಬಲ್ ಚಾರ್ಜ್ ಆಗುತ್ತೆ, ಲೇಬರ್ ಫ್ರೀ ಬರುತ್ತೆ. ಬಟ್ EV ಗಾಡಿಗೆ ಕನ್ಸ್ಯೂಮಬಲ್ಸ್ ಏನೂ ಇಲ್ಲ ಇಲ್ಲಿ ಅಷ್ಟೇ, ಜನರಲ್ ಚೆಕಪ್ ಮಾತ್ರ ಬರುತ್ತೆ ನಿಮಗೆ. ಸೊ ಈ ಕ್ವಾಲಿಟಿ ವೈಸ್ ಟಾಟಾ ಗಾಡಿ ಅಂದರೆ ಮೇಯ್ನ್ ಈ ಕ್ವಾಲಿಟಿ ವೈಸ್ ಈ ಥರ ನೋಡಿ, ಈ ಗೇಜ್ ಚೆನ್ನಾಗಿರುತ್ತೆ, ಆ ಥರ ವೆಯ್ಟ್ ಇರುತ್ತೆ ನಿಮಗೆ. ಸೊ ಗ್ಲೋಬಲ್ ಎನ್ಕ್ಯಾಪ್ದಾಗೆ 5 star ರೇಟಿಂಗ್ ಅಂದರೆ ಈ ಗಾಡಿ ಕೊಟ್ಟಿದ್ದಾರೆ. ನಾಟ್ ಓನ್ಲಿ EV ಗಾಡಿ, ಎಲ್ಲ ಗಾಡಿ ನಮಗೆ ಐ ಮೀನ್ ಟಾಟಾ ಟಿಯಾಗೋ ಇದೆ, ಟಿಗೋರ್ ಇದೆ, ನೆಕ್ಸಾನ್ ಇದೆ, ಪ್ರೈಮ್ ಇದೆ, ಹ್ಯಾರಿಯರ್ ಇದೆ, ಎಲ್ಲ ಗಾಡಿದಾಗೆ ಗೇಜ್ ಮೆಟೀರಿಯಲ್ ಆ ಥರ ಇರುತ್ತೆ. ಸೇಫ್ಟಿ ವೈಸ್ ನಿಮಗೆ ಫಸ್ಟ್ ಮೈನ್ ಕಾನ್ಸೆಪ್ಟ್ ಅದೇನೆ. ಇನ್ನೊಂದು ಡೌಟ್ ಏನಂದ್ರೆ ಒಂದ್ಸಲ ಫುಲ್ ಚಾರ್ಜ್ ಆಗೋದಕ್ಕೆ ಎಷ್ಟು ಕಾಸ್ಟ್ ಬೀಳುತ್ತೆ ನಮ್ಮ ಮನೆಯಲ್ಲಿ ನಾರ್ಮಲ್? ಪ್ರೈಮ್ ಅಂದರೆ ನಿಮಗೆ 180 rupees ಆಗುತ್ತೆ. ಮ್ಯಾಕ್ಸ್ ಅಂದರೆ ನಿಮಗೆ 220 to 250 rupees ಒಳಗಡೆ. ಹೌದು ಸಪೋಸ್ ಫುಲ್ ಚಾರ್ಜ್ ಮಾಡ್ತಿದ್ರೆ 240 rupees ಅಷ್ಟೇ. ಇದುವರೆಗೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಕೂಡ ಮಾಡಿ.